ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರದಲ್ಲಿರುವಂಥ ಬಾಪೂಜಿ ನಗರಲ್ಲಿ ಆ್ಯಕ್ಚುಲಿ ರೈಸ್ ಮಿಲ್ಸ್ ಇವೆಲ್ಲ ಇದ್ದಾವೆ. ಬಡವರು ಕೂಡ ಇಲ್ಲಿ ವಾಸ ಮಾಡ್ತಾರೆ. ಫಸ್ಟ್ ಬಡವರು ಇಲ್ಲಿ ಇದ್ದಿದ್ದು, ಆಮೇಲೆ ರೈಸ್ ಮಿಲ್ಸ್ ಅವೆಲ್ಲ ಆ ಕಡೆ ಬಂದು ಅವರು ರೈಸ್ ಮಿಲ್ ಅವರೆಲ್ಲೂ ಬಂದು, ಸರ್ ಇಲ್ಲಿ ರೋಡ್ ಭಾಳ ಚಿಕ್ಕದಾಗಿದೆ, ಲಾರಿಗಳು ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ನಮಗೆ ಅಂತ ಹೇಳಿದ್ರು. ಆಯ್ತಪ್ಪ, ನಿಮ್ಗೆ ಈ ಕಡೆಯಿಂದ ಬರೋಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ, ನಾನು ಆಂಧ್ರಾಳ ಕಡೆಯಿಂದ ಬೈಪಾಸ್ ರೋಡಿಂದ ನಾನೊಂದು ಬ್ರಿಡ್ಜ್ ಹಾಕ್ಕೊಡ್ತೀನಿ ಹಳ್ಳಕ್ಕೆ, ಅಲ್ಲಿ ಬೇಕಾದ್ರೆ ನೀವು ಲಾರಿಗಳೆಲ್ಲ ಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಡ್ರಿ ಅಂತ ಹೇಳಿ ಅಲ್ಲಿ ಒಂದು 3.5 ಕೋಟಿ ಖರ್ಚು ಮಾಡಿ ನಾವು ಬ್ರಿಡ್ಜ್ ಹಾಕ್ಸಿದ್ವಿ. ಈಗ ಅವ್ರ ಕೆಲಸ ಸುಸೂತ್ರವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿ ಬಡವರು ಪಾಪ ಅದೇನ್ ನಾವು ಮಸೀದು ಗುಡಿ ಇದೆಯಲ್ಲ ಅದ್ರ ಪಕ್ಕದಿಂದ ಕಂಪ್ಲೀಟ್ ಅದೇ ಲೈನ್ಗೆ ಮತ್ತೆ ಬೇರೆ ಇದಕ್ಕಲ್ಲ. ನಾನೇನ್ ಹೇಳಿನಿ, ಈ ಲೆಟ್ರಿನ್ಸ್ ಇವೆಲ್ಲ ಕಟ್ಕೊಂಡಿದ್ದಾರೆ, ಬಡವರು ಬದುಕ್ತಾರೆ. ರೋಡ್ ಎಷ್ಟಿದೆ ಅಷ್ಟು ರೋಡ್ ಹಾಕ್ರಿ, ಏನು 2 ವೀಲರ್ಸು ಆಟೋಗಳು ಇವೇ ಹೋಗ್ಲಿಕ್ಕೆ ಅಷ್ಟೇ ಬೇಕಾಗಿರೋದು ಅಂತ ಹೇಳಿನಿ. ಆದ್ರೂ ಕೂಡ ನಾನು ಪಾಪ ಪಟ್ಟಗಳು ಕೊಟ್ಟಿನಿ, ಯಾಕಂದ್ರೆ ಗೌರ್ಮೆಂಟ್ ಜಾಗ ಅದು, ಪಟ್ಟಗಳು ಕೊಟ್ಬಿಟ್ಟಿನಿ. ಅವ್ರು ಏನಂದ್ರೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ ಕಾರಣ ಏನು ಲೋಕಲ್ ಕಾರ್ಪೊರೇಟರ್ ಇದ್ದಾನಲ್ಲ, ದೊಡ್ಡ ಕಳ್ಳ. ಈಗ ಅಲ್ಲಿ ಹಳ್ಳದ ಜಾಗ ಒತ್ತುವರಿ ಮಾಡ್ಕೊಂಡು 7.5 ಎಕರೆ ಒಬ್ಬೊಬ್ಬರ ಹತ್ರ 1.5 ಲಕ್ಷ ಬಡವ್ರ ಹತ್ರ ತಗೊಂಡು ಮನೆಗಳು ಕಟ್ಕೊಳ್ರಿ, MLA ನನ್ನ ಪರವಾಗಿದ್ದಾನೆ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಮೋಸ ಮಾಡಿ ಅವ್ರಿಗೆ ಶಿವರಾಜ್ ಅಲ್ಲಿ ಮಾಡ್ದ. ಇಲ್ಲಿ ಯಾಕೆ ತೆಗಿಬೇಕು ಅಂತ ನಾನು ಹೇಳುದು, ಬಡವರು ಸಾಮಾನು ಕೂಡ ತಗೊಳಕ್ ಬೀಳಿಲ್ಲ ಅಂತೆ. ಬೆಳಿಗ್ಗೆ 6 ಗಂಟೆಗೆಲ್ಲ ಬಂದು ಆ JCB ತಗೊಂಡು ಹೊಡೆದು ಬಿಟ್ಟಾರೆ. ಅಂದ್ರೆ ಒಬ್ಬ ಮನುಷ್ಯ ಜೀವನ ಮಾಡ್ತಾ ಇರೋ ಮನೆಯಲ್ಲಿ ಸಾಮಾನು ಇರಲ್ವಾ ಯಾವ್ದು? ಅಂದ್ರೆ ಎಂತ ವಸ್ತುಗಳು ಎಲ್ಲ ಒಡೆ ಪಡೆದಿದ್ದಾರಂತೆ. ಅಂದ್ರೆ ಇಂಥ ದುಷ್ಕೃತ್ಯಕ್ಕೆ ಇವರೆಲ್ಲ ಕೈ ಹಾಕ್ತಾ ಇದ್ದಾರೆ. ಹಂಗಾಗಿ ಕಾಂಗ್ರೆಸ್ಗೆ ಹೋಗೋ ಕಾಲ ಬಂದಿದೆ ಅಂತ ನನಗೆ ಮಟ್ಟಿಗೆ ಹೇಳ್ತೀನಿ. ಹಂಗಾಗಿ ಈ ಬಡವರಿಗೆ ನಾನು DC ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬಡವ್ರನ್ನ ಎಲ್ಲಿ ನೀವು ತೆಗ್ದಿರೋ ಮನೆಯಲ್ದಂಗೆ ಮಾಡಿರೋ ಅವ್ರಿಗೆ ನಮ್ಮ ಪ್ರಶಾಂತ್ ನಗರ್ ಏನು DC ನಗರ ಅಂತ ಹೇಳ್ತೀವಿ, ಅದು TB ಸೆಂಟರ್ ಮಾತ್ರ ಅಲ್ಲೆಲ್ಲ ಕೊಡ್ರಿ, ಬೆಳಗಲ್ ರೋಡಲ್ಲಿ. ಅಥವಾ ಇಲ್ಲಿ ನಮ್ಮ ಆಂಧ್ರಾಳಲ್ಲಿ DC ಕಾಲನಿ ಅಂತ ಒಂದಿದೆ, ಅಲ್ಲಿ ಕೂಡ ಜಾಗ ಇದೆ, ಇನ್ನ ಉಳ್ಕೊಂಡಿದೆ, ಅಲ್ಲೆಲ್ಲ ಕೊಡ್ರಿ. ಇಲ್ಲ ರೂಪನ್ಗುಡಿ ರೋಡಲ್ಲಿ ನಾವು ಆಶ್ರಯ ಲೇಔಟಲ್ಲಿ ಹಾಕಿವಲ್ಲ, ಆಶ್ರಯ ಲೇಔಟಲ್ಲಿ ಕೂಡ ಜಾಗ ಇದೆ, ಇನ್ನ ಬೇಕಾದ್ರೆ ಅಲ್ಲಿ ಕೂಡ ಕೊಡ್ರಿ. ಒಟ್ಟು ಇವರಿಗೆ ಕೊಳ್ಳೇಬೇಕು. ಎಷ್ಟು ಮನೆಗಳು ನೀವು ತೆಗ್ದಿದ್ರೋ ಅಷ್ಟು ಮನೆಗಳಿಗೆ ನೀವು ಜಾಗ ಕೊಡಲೇಬೇಕು. ಇಲ್ಲ ಅಂತಂದ್ರೆ ಇವ್ರ ಸಲುವಾಗಿ ನಾನು ಕೂಡ ಸತ್ಯಾಗ್ರಹ ಕೊಡ್ತೀನಿ. 2 ವರ್ಷದಿಂದ ಇದನ್ನ ಹಂಗೆ ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ವರ್ಷ ಕಾಮಗಾರಿಗಳು ನನ್ನ ಪೀರಿಯಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ. ಆಮೇಲೆ ನಮ್ಮ ಕಾರ್ಪೊರೇಟರ್ ಕಂಬಗಳು ಶಿಫ್ಟ್ ಮಾಡ್ಲಿಕ್ಕೆ ಅಮೌಂಟ್ ತಗೊಂಡಿದ್ದಾರೆ. ಏನ್ ಅಂದ್ರೆ ಇದು ಹೆಂಗಾಗಿದೆ ಅಂತಂದ್ರೆ ಇವ್ರದ್ದು ಲಾಸ್ಟ್ ಪೀರಿಯಡ್ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಹಂಗಾಗಿ ಒಳ್ಳೆ ಜನಕ್ಕೆ ಪಾಪ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಪಾಪ ಹೆಣ್ಮಕ್ಳು ಸಾಮಾನುಗಳು ಅದಕ್ಕೆಂತಾರ ಇದಕ್ಕೆಂತಾರ ಅಂತ ಒಪ್ಪಲ್ಲ. ಅದು ಕಡು ಬಡವರು ಕೂಲಿಗೆ ಹೋಗಿ ಸಾಯಂಕಾಲ ಬಂದು ಊಟ ಮಾಡೋರು, ಬೆಳಿಗ್ಗೆಲಿದ್ದ ಹಂಗೆ ಉಪವಾಸ ಇದ್ದು ಕೂಲಿ ಕೆಲಸ ಮಾಡಿ ಏನ್ ಕೂಲಿ ರೊಕ್ಕ ಬರ್ತದೋ ಅದರಿಂದ ನಾವು ಅವ್ರ ಜೀವನ ಮಾಡೋರು. ಅವ್ರನ್ನ ನೀವು ಹಿಂಗ್ ಮಾಡಿದಿರಿ, ಇದು ನೀವು ಕ್ಷಮಿಸಲಾದಂತ ತಪ್ಪು. ಇದಕ್ಕೆ ಪರಿಹಾರ ನೀವು ಕಂಪಲ್ಸರಿ ಕೊಳ್ಳೇಬೇಕು. ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಹೋರಾಟಕ್ಕೆ ನೀವು ಆಗ್ತಂಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.